ದೇಶವಾಸಿಗಳಿಗೆ ಕೇಂದ್ರದಿಂದ ಸಿಗುತ್ತಾ ಬಂಪರ್ ಗಿಫ್ಟ್. ಇಂದಿನಿಂದ 2 ದಿನಗಳ ಕಾಲ ಜಿಎಸ್ಟಿ ಮಂಡಳಿ ಸಭೆ ಆರಂಭವಾಗಿದೆ. ತೆರಿಗೆ ಕಡಿತ ಹಾಗೆ 2 ಸ್ಲ್ಯಾಬ್ ರಚನೆ ಕುರಿತು ಸಭೆಯಲ್ಲಿ ಚರ್ಚೆ ಆಯಿತು. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅಧ್ಯಕ್ಷತೆಯಲ್ಲಿ ಈ ಒಂದು ಸಭೆ ನಡೆಸಲಾಗ್ತಾ ಇದೆ. ಪ್ರಮುಖ ತೆರಿಗೆ ಪರಿಷ್ಕರಣೆ ಕುರಿತು ಚರ್ಚೆ ಮಾಡೋಕೆ ಮೀಟಿಂಗ್ ಕರೆದಿದ್ದಾರೆ. 56ನೇ ಸರಕು ಮತ್ತು ಸೇವಾ ತೆರಿಗೆ ಮಂಡಳಿಯಿಂದ ಈ ಸಭೆ ಆಯೋಜನೆ ಮಾಡಲಾಗಿದೆ. ಹಾಗಾದರೆ ಸಭೆಯ ಪ್ರಮುಖ ಉದ್ದೇಶಗಳೇನು ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. 4 ಹಂತದ ತೆರಿಗೆ ರಚನೆಯನ್ನು ಕೇವಲ 2 ಸ್ಲ್ಯಾಬ್ಗಳಾಗಿ ರಚನೆ ಮಾಡಲಾಗುತ್ತೆ. ಸಾಧ್ಯತೆಗಳು ಖಂಡಿತ ಇದೆ. 2 ಸ್ಲ್ಯಾಬ್ಗಳನ್ನು ಅಂದರೆ 5% ಮತ್ತು 18% ಆಗಿ ಕತ್ತರಿಸುವಂಥ ಗುರಿ ಇದೆ. ಜುಲೈ 2017ರಲ್ಲಿ ಪರಿಚಯಿಸಿದ್ದ ಬ್ರಾಕೆಟನ್ನು ಕ್ಲೋಸ್ ಮಾಡೋಕೆ ನಿರ್ಧಾರ ತೆಗೆದುಕೊಳ್ಳಲಾಗ್ತಿದೆ. ಜಿಎಸ್ಟಿ ಪ್ರಾರಂಭವಾದಾಗ ಪರಿಚಯಿಸಿದ 12% ಮತ್ತು 28% ಸ್ಲ್ಯಾಬ್ಗಳಿದಾವಲ್ಲ, ಅದನ್ನು ಕಂಪ್ಲೀಟ್ ಆಗಿ ಈಗ ಅಂದರೆ 5 ಮತ್ತು 18ನ ಬಿಡುವಂತಹ ತೀರ್ಮಾನವನ್ನು ತೆಗೆದುಕೊಳ್ಳಲಾಗ್ತಾ ಇದೆ. ದಿನನಿತ್ಯದ ಅಗತ್ಯ ವಸ್ತು ಎಲೆಕ್ಟ್ರಾನಿಕ್ ಬೆಲೆಗಳನ್ನು ಕಡಿಮೆ ಮಾಡಬೇಕು ಅನ್ನುವಂಥ ಚಿಂತನೆ ಇದೆ. ಜೊತೆಗೆ ಐಷಾರಾಮಿ ವಸ್ತುಗಳ ಮೇಲಿನ ಸುಂಕವನ್ನು ಹೆಚ್ಚಿಸುವಂಥ ಸಾಧ್ಯತೆಗಳಿದ್ದಾವೆ. 12 ಮತ್ತು 28% ಸ್ಲ್ಯಾಬ್ಗಳ ಹೆಚ್ಚಿನ ವಸ್ತುಗಳು ಕಡಿಮೆ ದರಗಳಿಗೆ ಬದಲು ಇದರಿಂದ ಹಲವಾರು ಗ್ರಾಹಕ ಉತ್ಪನ್ನಗಳಿಗೆ ಬೆಲೆ ಇಳಿಕೆ ಆಗುವಂಥ ಸಾಧ್ಯತೆಗಳಿದ್ದಾವೆ. 100% ತೆರಿಗೆ ವಿಧಿಸಲಾದ 99ಕ್ಕೂ ಹೆಚ್ಚು ಅಂದರೆ 99% ಹೆಚ್ಚು ಸರಕುಗಳು 5ನೇ ವರ್ಗಕ್ಕೆ ಬರ್ತವೆ, ಅಂದರೆ 5% ಬರ್ತವೆ. ಗೃಹೋಪಯೋಗಿ ವಸ್ತುಗಳ ಮೇಲಿನ ತೆರಿಗೆಯನ್ನು ಶೇಕಡ 5ಕ್ಕೆ ಇಳಿಕೆ ಮಾಡುವಂಥ ಸಾಧ್ಯತೆಗಳಿದ್ದಾವೆ. ಎಲೆಕ್ಟ್ರಾನಿಕ್ ಉಪಕರಣಗಳು ಸಹ ಹೆಚ್ಚು ಕೈಗೆಟುಕುವ ಬೆಲೆಯಲ್ಲಿ ಲಭ್ಯವಾಗುವ ಸಾಧ್ಯತೆಗಳಿದ್ದಾವೆ. ಪ್ರಸ್ತುತ 28% ತೆರಿಗೆ ವಿಧಿಸಲಾಗುವ ಕೆಲವು ಎಲೆಕ್ಟ್ರಾನಿಕ್ ಉಪಕರಣಗಳು ಅಂದರೆ 28% ತೆರಿಗೆಯನ್ನು 18% ಶ್ರೇಣಿಯ ಅಡಿಯಲ್ಲಿ ಬರುವಂತೆ ಬದಲು ಮಾಡಲಾಗುತ್ತೆ. ಹಾಗಾದರೆ ಯಾವುದೆಲ್ಲ ಹೆಚ್ಚಳ ಆಗುತ್ತೆ ನೋಡಿ. ಕೆಲ ಪ್ರಮುಖ ವಸ್ತುಗಳ ಮೇಲೆ ಹೆಚ್ಚಳಕ್ಕೆ ನಿರ್ಧಾರ ಮಾಡಲಾಗಿದೆ. ಐಷಾರಾಮಿ ವಸ್ತುಗಳ ಮೇಲೆ ತೆರಿಗೆ ಹೆಚ್ಚಳ ಸಾಧ್ಯತೆ ಇದೆ. ಐಷಾರಾಮಿ ವಸ್ತುಗಳ ಮೇಲೆ 40% ತೆರಿಗೆ ಸಾಧ್ಯತೆ ಈಗ ಜಾಸ್ತಿ ಕಂಡು ಬರ್ತಾ ಇದೆ. ಅದರ ಜೊತೆಗೆ ಆಟೋಮೊಬೈಲ್ಸು, SUVಗಳು, ಪ್ರೀಮಿಯಂ ವಾಹನಗಳಾಗಿರ್ಬೋದು, ತಂಬಾಕು ಉತ್ಪನ್ನಗಳು, ಪಾನ್ ಮಸಾಲಗಳು, ಸಿಗರೇಟ್ ಈ ವರ್ಗಕ್ಕೆ ಹೆಚ್ಚಿನ ಒಂದು ತೆರಿಗೆ ವಿಧಿಸುವಂಥ ಬಗ್ಗೆ ಚರ್ಚೆ ಆಗಿದೆ.